ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ಹೇಳ್ತೀನಿ ಅಂತ. ಫಸ್ಟು ಹೇರ್ ಲಾಸ್ ಇಂದ ಸ್ಟಾರ್ಟ್ ಮಾಡೋಣ. ಜೆನೆಟಿಕಲಿ ನನಗೆ ಹೇರ್ ತುಂಬ ಚೆನ್ನಾಗಿತ್ತು. ಐ ಕ್ಯಾನ್ ಆ್ಯಡ್ ದ ಕ್ಲಿಪ್ಸ್. ನನ್ನ ಇದಕ್ಕಿಂತ ಚೆನ್ನಾಗಿ ಹೇರ್ ಇತ್ತು ನನ್ನ ಮುಂಚೆ. ಕಂಪೇರ್ ಟು ದಟ್ ಇವಾಗ ನನಗೆ ಥಿಕ್ನೆಸ್ ಕಡಿಮೆ ಆಗಿದೆ. ಡ್ಯೂ ಟು ಏಜಿಂಗ್ ಆರ್ ವಾಟರ್ ಚೇಂಜಿಂದ ಇಟ್ ಮೈಟ್ ಬಿ ಮೆನಿ ರೀಸನ್ಸ್. ಒಬ್ಬೊಬ್ಬರಿಗೆ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಕೆಲವರಿಗೆ ಜೆನೆಟಿಕಲಿನೇ ಹೇರ್ ಗ್ರೋತ್ ಕಡಿಮೆ ಇರುತ್ತೆ. ಬಟ್ ನನಗೆ ಐ ಹ್ಯಾಡ್ ವೆರಿ ಗುಡ್ ಹೇರ್. ನನಗೆ ಹೇರ್ ಲಾಸ್ ಆಗಿ 2 ರೀಸನ್ಸ್. ಮೇನ್ ಬಂದು ವಾಟರ್ ಚೇಂಜ್. ನಾವು ಯೂಶಲಿ ತುಂಬ ಒಂದು ಪ್ಲೇಸಲ್ಲಿ ನಾವು ಜಾಸ್ತಿ ದಿನ ಇರಲ್ಲ. ವಿ ಯೂಸ್ ಟು ಬ್ಯಾಂಗ್ಳೂರಲ್ಲೇ ನಾನು ತುಂಬ ಎಕ್ಸ್ಟ್ರೀಮ್ ನಾರ್ತ್, ಎಕ್ಸ್ಟ್ರೀಮ್ ಸೌತ್, ಡಿಫ್ರೆಂಟ್ ವಾಟರ್ ಚೇಂಜ್ ಆಗುತ್ತೆ. ಒಂದೊಂದು ಪ್ಲೇಸಿಂದ ಪ್ಲೇಸ್ಗೂ ವಾಟರ್ ಚೇಂಜ್ ಆಗುತ್ತೆ. ಡ್ಯೂ ಟು ವಾಟರ್ ಚೇಂಜ್ ಒನ್ ರೀಸನ್. ಸೆಕೆಂಡ್ ರೀಸನ್, ನಂಗೆ ಟೈಫಾಯ್ಡ್ ಆದಮೇಲೆ ನನಗೆ ಹೇರ್ ಲಾಸ್ ಆಗಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಕಲರ್ ಕೂಡ ಮಾಡಿಸಿದ್ದೆ. ಬಟ್ ಅದು ನಾಟ್ ಫ್ರಮ್ ದ ರೂಟ್ಸ್, ಹೆಂಡ್ಸ್ ಅದು ಮಾಡಿಸಿದೆ. ಬಟ್ ನನಗನ್ಸಿರೋದು ಡ್ಯೂ ಟು ವಾಟರ್ ಚೇಂಜ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಂಗೆ ಟೈಫಾಯ್ಡ್ ಬಂದಾಗ ಫಸ್ಟ್ ಟೈಮ್ ಐ ಹ್ಯಾವ್ ನೋಟಿಸ್ ದ ಹೇರ್ ಲಾಸ್. ಅದಕ್ಕೂ ಮುಂಚೆ ನನ್ನ ಹೇರ್ ಇಟ್ ವಾಸ್ ವೆರಿ ಥಿಕ್. ಈಗಲೂ ನಿಮ್ಗೆ ಅನ್ಸ್ಬೋದು ಇದು ಥಿಕ್ ಆಗಿದೆ ಅಂತ. ಬಟ್ ಫಾರ್ ಮೀ ದಿಸ್ ಇಸ್ ನಾಟ್ ಥಿಕ್. ನನಗೆ ಇನ್ನೂ ಥಿಕ್ ಆಗಿತ್ತು ಹೇರು. ಮಧ್ಯದಲ್ಲಿ ಇದಕ್ಕಿಂತ ಕಡಿಮೆ ಆದಾಗ ನಾನು ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟು ಐ ವಾಸ್ ಥಿಂಕಿಂಗ್ ಸೋ ಮಚ್. ಒನ್ ಥಿಂಗ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೇರ್ ಲಾಸ್ ಆಗ್ತಿದೆ ಅಂತ ನೀವು ಯೋಚನೆ ಮಾಡಿದಷ್ಟು ಹೇರ್ ಲಾಸ್ ಜಾಸ್ತಿ ಆಗುತ್ತೆ. ಕೂದಲು ತಾನೇ ಡೈಲಿ ಫಾರ್ ಎನಿ ಪರ್ಸನ್ ಫಾರ್ ದಟ್ ಮ್ಯಾಟರ್ ಹೇರ್ ಶೆಡ್ ಆಗೇ ಆಗುತ್ತೆ. ಇಟ್ಸ್ ನ್ಯಾಚುರಲ್. ನಿಮಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂದಾಗ ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಥಿಂಕ್ ಮಾಡೋದು ಬಿಟ್ಬಿಟ್ಟು ನೀವು ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ ಫಸ್ಟು ನಾವು ರೂಟ್ ಕಾಸ್ ಆಫ್ ಆರ್ ಹೇರ್ ಲಾಸ್ ತಿಳ್ಕೊಬೇಕಾಗತ್ತೆ. ಆಮೇಲೆ ನಾವು ಚೇಂಜಸ್ನ ಇವೆನ್ಚುಯಲಿ ಮಾಡ್ಬೋದು. ಬಟ್ ಡೋಂಟ್ ಸ್ಟ್ರೆಸ್ ಅಷ್ಟೇ. ಇವಾಗ ಸ್ಟ್ರೆಸ್ ತೊಗೊಂಡು ನಾನು 8,000 ವೀಡಿಯೋಸ್ ನೋಡಿದ್ರು ನಮಗೆ ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಬಟ್ ಅದು ನಮ್ಮ ಹೇರ್ ಟೈಪ್ಗೆ ನಮ್ಗೆ ಸೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಟ್ ಮೈಟ್ ವರ್ಸನ್ ದ ಸಿಚುವೇಶನ್ ಆಲ್ಸೋ ಅಲ್ವಾ. ಅದು ತೊಗೊಂಡು ಕೆಲವ್ರಿಗೆ ಸೂಟ್ ಆಗಿರ್ಬೋದು, ಕೆಲವ್ರಿಗೆ ಸೂಟ್ ಆಗಿಲ್ಲದೆ ಇರ್ಬೋದು. ಸೊ ಇವಾಗ ನಾನೇನೇನು ಮಾಡ್ತಾ ಇದ್ದೀನಿ ಅದು ನನಗೆ ಬೆಸ್ಟ್ ಇರ್ಬೋದು, ಬಟ್ ನಿಮ್ಗೆ ಅದು ಬೆಸ್ಟ್ ಆಗದೆ ಇರ್ಬೋದು. ಸೊ ವಿ ಕೆನಾಟ್ ರಿಲೇ ಆನ್ ಎನಿಥಿಂಗ್. ಆ್ಯಂಡ್ ಫಸ್ಟ್ ಥಿಂಗ್, ನಾವು ಸ್ಟ್ರೆಸ್ ತೊಗೊಳೋದು ಬಿಟ್ಬಿಡ್ಬೇಕು. ಅದು ಹೀಗಿದೆಯಾ, ಹೀಗೆ ಇದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹೇರನ್ನ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಹೇರ್ ಲಾಸ್ ಆಗದೆ ಇರೋದಕ್ಕೆ ಅದನ್ನು ಮಾತ್ರ ನಾವು ಮಾಡೋಕ್ಕಾಗೋದು. ಇವಾಗ ನಮ್ಮ ಲೈಫ್ ಸ್ಟೈಲ್ನ ನಾವು ಹೆಲ್ತಿಯಾರಾಗಿ ಇಟ್ಕೊಂಡ್ರೆ 90% ಆಫ್ ದ ಟೈಮ್ ಅದೇ ಎಲ್ಲ ಚೇಂಜಸ್ನ ನಮ್ಮ ಬಾಡಿಲಿ, ಸ್ಕಿನ್ನಲ್ಲಿ, ಹೇರಲ್ಲಿ ಕೂಡ ಕಾಣಿಸುತ್ತೆ. ನಾನು ಫಸ್ಟ್ ಏನು ಮಾಡಿದೆ, ನಾನು ಇದೇ ಥರ ರಿಸರ್ಚ್ ಮಾಡಿ ತುಂಬ ಸ್ಟ್ರೆಸ್ ತೊಗೊಂಡು ಎಲ್ಲನೂ ಟ್ರೈ ಮಾಡಬೇಕು, ಇದನ್ನು ಟ್ರೈ ಮಾಡಿ, ಅದನ್ನು ಟ್ರೈ ಮಾಡೋಣ ಅಂತ ಅನ್ಕೊತಿದ್ದೆ. ಬಟ್ ಲೇಟರ್ ನನಗೆ ರಿಯಲೈಸ್ ಆಯಿತು ಎಲ್ಲನೂ ಸೂಟ್ ಆಗಲ್ಲ. ಫಸ್ಟ್ ಥಿಂಗ್ ನಾನು ಟ್ರೈ ಮಾಡಿದಂದರೆ ಈ ಗಮ್ಮೀಸ್ ಬರುತ್ತೆ ಗೊತ್ತಾ, ಈ ಥರ ಪಾರ್ ಗಮ್ಮೀಸ್ ಯೂಸ್ ಮಾಡಿದೆ. ಇದರಿಂದ ಯೂಸ್ಫುಲ್ ಆಗಿತ್ತು. ಬಟ್ ಇದನ್ನು ಬಿಟ್ಬಿಟ್ರೆ ಇಟ್ ವೋಂಟ್ ವರ್ಕ್ ಅಲ್ವಾ. ನೀವು ಲೈಫ್ ಲಾಂಗ್ ತೊಗೊಳಕ್ಕಾಗಲ್ಲ ಗಮ್ಮೀಸ್. ಮತ್ತು ಇನ್ನೊಂದು, ಈ ಥರ ಗಮ್ಮೀಸ್ ನೀವು ತೊಗೊಂಡಾಗ ನೀವು ತುಂಬ ವಾಟರ್ ಕುಡಿಬೇಕು, ಕನ್ಸ್ಯೂಮ್ ಮಾಡಬೇಕು. ನಾನು ನೀರು ಕುಡಿತಾ ಇಲ್ಲ. ಮಿನಿಮಮ್ 2 ಲೀಟರ್ಸ್ ಆಫ್ ವಾಟರ್ನ ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಇದು ಯೂಸ್ ಮಾಡೋವರೆಗೂ ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಬಿಟ್ಟಾಗ ಅದು ಸರಿ ಹೋಗಲ್ಲ. ಸೊ ನಾನು ಏನು ಮಾಡಬೇಕು, ನ್ಯಾಚುರಲ್ ವೇಯಲ್ಲಿ ನಿಮ್ಮ ಹೇರ್ ಲಾಸ್ನೆಲ್ಲ ನೀವು ಸರಿ ಮಾಡ್ಕೋಬೇಕಂದ್ರೆ ಈಟಿಂಗ್ ಗ್ರೀನ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್, ಮತ್ತು ನಿಮ್ಮ ಹೇರ್ ಟೈಪ್ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇವಾಗ ನಂದು ಆಯಿಲಿ ಸ್ಕ್ಯಾಲ್ಪ್ ಇದೆ, ಬಟ್ ರೂಟ್ಸ್ ಆರ್ ವೆರಿ ಡ್ರೈ. ಸೀರಮ್ಸ್ ಕೂಡ ಸಿಗುತ್ತೆ. 3 days once, 2 days once ಏರ್ ವಾಶ್ ಮಾಡಿದ್ರೆ ಸಾಕು. ಆಮೇಲೆ ನಾವು ಬ್ಲೋ ಡ್ರೈ ಮಾಡೋದು ಬೇಡ. ನಾವು ನಾರ್ಮಲ್ ಈ ಥರ ನಾನು ಯೂಸ್ ಮಾಡ್ತೀನಿ. ನಾರ್ಮಲ್ ಟಾಲ್ ಯೂಸ್ ಮಾಡಲ್ಲ. ಈ ಟಾಲ್ ಯೂಸ್ ಮಾಡಿ ನಾನು ಹೇರ್ನ ಡ್ರೈ ಮಾಡ್ತೀನಿ. ನಾನು ಯಾವುದೇ ಬ್ಲೋ ಡ್ರೈಯರ್ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ. ಹೀಟ್ ಅಪ್ಲಯನ್ಸಸ್ನ ಹೇರ್ ಮೇಲೆ ಯೂಸ್ ಮಾಡೋದನ್ನ ಬಿಟ್ಟಾಗ ನಮ್ಮ ಹೇರು ವಾಪಸ್ ಚೆನ್ನಾಗಾಗುತ್ತೆ. ಐ ಬಿಲೀವ್ ದಟ್ ನನಗೆ ಆಗಿದೆ. ಆದಷ್ಟು ನಾವು ಹೀಟ್ ಅಪ್ಲಯನ್ಸಸ್ನ ಅವಾಯ್ಡ್ ಮಾಡಬೇಕು. ಅದು ನಮ್ಮ ಹೇರ್ ಲಾಸ್ಗೆ ಕಾಸ್ ಆಗ್ಬೋದು. ಬಿಕಾಸ್ ನಾವು ಮುಂಚೆ ಎಲ್ಲ ನಾನು ಯಾವತ್ತೂ ಹೀಟ್ ಅಪ್ಲಯನ್ಸಸ್ ಯೂಸೇ ಮಾಡ್ತಾರಲ್ಲ, ಅವಾಗಿಂದ ನಮ್ಮ ಹೇರ್ ತುಂಬ ಚೆನ್ನಾಗಿತ್ತು.
ನೆಕ್ಸ್ಟ್ ನನಗೆ ಫ್ರಿಝಿ ಹೇರ್ ಇರೋದ್ರಿಂದ ನಾನು ಇದು ಯೂಸ್ ಮಾಡ್ತೀನಿ, ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸೀರಮ್. ಇದನ್ನು ನಾನು ಹೇಳಿದೆ ನಿಮಗೆ ಬ್ಲೋ ಡ್ರೈಯರ್ ಯೂಸ್ ಮಾಡಲ್ಲ ಅಂತ. ಸೊ ನನ್ನ ಹೇರ್ ಫುಲ್ಲು ಅದಾಗದೇ ಡ್ರೈ ಆಗೋದ್ರಿಂದ ಈ ಥರ ಟವಲ್ಸ್ ಯೂಸ್ ಮಾಡಿ, ಅದು ತುಂಬ ಫ್ರಿಜ್ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಾನು ಟ್ಯಾಂಗಲ್ ರಿಮೂವ್ ಮಾಡ್ತೀನಿ ನಾರ್ಮಲ್ ಈ ಥರ ಬ್ರಷಲ್ಲಿ, ವುಡನ್ ಬ್ರಷಲ್ಲಿ. ದಟ್ಸ್ ಇಟ್. ಅದಾದಮೇಲೆ ನಾನು ನಾರ್ಮಲ್ ಯಾವುದೇ ಕೆಮಿಕಲ್ಸ್ ಜಾಸ್ತಿ ಇರೋ ಶಾಂಪೂಸ್ ಯೂಸ್ ಮಾಡಲ್ಲ. ಇವಾಗ ಮೀರಾ ಇಲ್ಲ ಶೀಗೆಕಾಯಿ ಆ ಥರ ಶಾಂಪೂಸ್ ಯೂಸ್ ಮಾಡ್ತೀನಿ. ಇಲ್ಲ ನಾರ್ಮಲ್ ಹೆಡ್ ಆ್ಯಂಡ್ ಶೋಲ್ಡರ್. ನಿಮ್ಗೆ ಏನಿದೆ, ನಿಮ್ಮ ಲೈಕ್ ಡ್ಯಾಂಡ್ರಫ್ ಇದೆಯಾ ಇಲ್ಲ ಏನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಯಾವುದು ಚೆನ್ನಾಗಿ ಮಾಡುತ್ತೆ ಅಂಥ ಶಾಂಪೂಸ್ನ ಯೂಸ್ ಮಾಡೋದು ಬೆಟರ್. ಇವಾಗ ತೋರ್ತಾರೆ ಈ ಶಾಂಪೂ ನಿಮಗೆ ಏರ್ ಲಾಸ್ ಕಡಿಮೆ ಮಾಡುತ್ತೆ, ಇದನ್ನು ಮಾಡಿಬಿಡುತ್ತೆ, ಲಾಕ್ ಮಾಡಿಡುತ್ತೆ, ಅದೆಲ್ಲ ಸುಳ್ಳು. ನೀವು ನಾರ್ಮಲಿ ಯಾವ್ದಾದ್ರು ಮೈಲ್ಯೂಟ್ ಶಾಂಪೂಸ್ನ ಯೂಸ್ ಮಾಡಬೇಕು. ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇರೋ ಶಾಂಪೂಸ್ನ ಯೂಸ್ ಮಾಡಬಾರ್ದು. ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ. ಐ ನೋ ಎಲ್ಲ ಯಾರೇ ಆಗಲಿ ಏನೇ ಮಾಡಬೇಕಂದ್ರೂ ಅಡ್ವರ್ಟೈಸ್ಮೆಂಟೇ ಅದೆಲ್ಲ. ನಾವು ಅದಕ್ಕೆ ಇದಾಗಬಾರ್ದು. ನಮ್ದಕ್ಕೆ ಏನು ಯೂಸ್ ಆಗುತ್ತೆ, ನಮ್ಮ ಹೇರ್ಗೆ ಏನು ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡಬೇಕು. ಐ ನೋ ಅಂಟಿಲ್ ಯು ಟ್ರೈ ಯು ಡೋಂಟ್ ನೋ. ನಾನೇ ಆಗಲಿ ಈ ಥರ ನನ್ನ ಗಮ್ಮೀಸ್ ಟ್ರೈ ಮಾಡಿದೆ, ಈ ಸೀರಮ್ ಟ್ರೈ ಮಾಡಿದೆ. ಸೀರಮ್ ಐ ವೋಂಟ್ ಸೇ ಇಟ್ ಬ್ಯಾಡ್ ಅಂತ, ಈವನ್ ದ ಗಮ್ಮೀಸ್ ವರ್ ನಾಟ್ ಬ್ಯಾಡ್, ಬಟ್ ನಾವು ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ಇದು ನನಗೆ ಸೂಟ್ ಆಗಿದೆ, ಬಟ್ ಐ ಡೋಂಟ್ ರೆಕಮೆಂಡ್ ನಿಮಗೆಲ್ಲ ಸೂಟ್ ಆಗಿದೆ. ನಿಮ್ಗೆ ಹಂಗೂ ಟ್ರೈ ಮಾಡಬೇಕಂದ್ರೆ ಯು ಕ್ಯಾನ್ ಟ್ರೈ ದಿಸ್. ಮತ್ತು ಇನ್ನೊಂದು, ಒಂದ್ಸತಿ ಟ್ರೈ ಮಾಡಿದಾಗ ನಿಮಗೆ ಯಾವುದೇ ಪ್ರಾಡಕ್ಟ್ ಆಗಲಿ ಒನ್ ಟೈಮ್ಗೆ ಏನೂ ಗೊತ್ತಾಗಲ್ಲ. ನೀವು ಅಟ್ಲೀಸ್ಟ್ 15 days ಅದನ್ನು ಯೂಸ್ ಮಾಡಬೇಕು. ಆ 15 days ಯೂಸ್ ಮಾಡಿ ನಿಮಗೇನಾದರೂ ಅದರಿಂದ ಏರ್ ಲಾಸ್ ಜಾಸ್ತಿ ಆದಾಗ ನೀವು ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ಪ್ರಾಡಕ್ಟ್ನ ಇನ್ನು ತೊಗೊಬಿಟ್ಟಿದ್ದೀನಿ ಅಂತ ಡೋಂಟ್ ಯೂಸ್ ಮಾಡ್ತಾನೆ ಇರಬೇಡಿ. ಬಟ್ ಈ ಗಮ್ಮೀಸು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಗಮ್ಮೀಸ್ ಯೂಸ್ ಮಾಡಬೇಕಾದ್ರೆ. ಬಟ್ ಇಟ್ ಈಸ್ ಲಿಟಲ್ ಕಾಸ್ಟ್ಲಿ. ಎವ್ರಿ ಡೇ 2 ಗಮ್ಮೀಸ್ ನೀವು ತಿನ್ನಬೇಕಾಗುತ್ತೆ. ಬಟ್ ಯು ಹ್ಯಾವ್ ಟು ಕನ್ಸ್ಯೂಮ್ ಲಾಟ್ ಆಫ್ ವಾಟರ್ ಇದನ್ನು ನೀವು ತೊಗೊಂಡಾಗ. ಇಟ್ ರೆಡ್ಯೂಸ್ ಮೈ ಏರ್ ಫಾಲ್ ಆ್ಯಕ್ಚುಲಿ. ಇದು ಕೂಡ ಏರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಬಟ್ ಇದನ್ನು ನೀವು ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಯೂಸ್ ಮಾಡಬೇಕು. ಡೋಂಟ್ ಯೂಸ್ ಇಟ್ ಆನ್ ದ ಹೇರ್. ಇದು ಮಿನಿಮಲಿಸ್ಟ್ ಅವ್ರದ್ದು ಆಲ್ರೆಡಿ ಹೇಳಿದೆ ನಿಮಗೆ, ರೆಡ್ ಆ್ಯಂಡ್ ಸಿಲ್ 3% ಅಂತೆಲ್ಲ ಇದೆ ಅಂತ. ನೆಕ್ಸ್ಟ್ ಥಿಂಗ್, ನಾನು ನಿಮಗೆ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಹೇಗೆ ರೋಸ್ಮೆರಿ ಆಯಿಲ್ನ ಮತ್ತು ನಾನು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ತೀನಿ. 2 to 3 drops ಆಫ್ ರೋಸ್ಮೆರಿ ಆಯಿಲ್ನ ಡೈಲ್ಯೂಟ್ ಮಾಡಬೇಕು. ನಾರ್ಮಲ್ ನಿಮ್ಗೆ ಯಾವುದು ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀರಾ ಇಲ್ಲ ನಾರ್ಮಲ್ ಏನು ಆಯಿಲ್ ನೀವು ಡೈಲಿ ಯೂಸ್ ಮಾಡ್ತೀರಾ ಆ ಆಯಿಲ್ ಜೊತೆ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಹೇರ್ ಗ್ರೋತ್ಗೂ ಅದು ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಥಿಂಗ್, ನಾನು ಹೇಳಿದೆ ನಿಮಗೆ ಹೇರ್ ವಾಶ್ ಮಾಡಬೇಕಾದ್ರೆ ಅದರ ಮೈಲ್ಯೂಟ್ ಶಾಂಪೂಸ್ ಯೂಸ್ ಮಾಡಿ. ಯಾವುದು ಕೆಮಿಕಲ್ಸ್ ಏನು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಇದು ಹೇರ್ ಫಾಲ್ ಲಾಸ್ ಅಂಥದ್ದೆಲ್ಲ ಏನು ಬೇಡ. ಹೇರ್ ವಾಶ್ ಮಾಡಬೇಕಾದ್ರೆ ಏನು ನಮಗೆ ಬೇಕಾಗಿರೋದು ಹೇರಲ್ಲಿರೋ ಗ್ರೀಸಿನೆಸ್ ಹೋಗಬೇಕು, ಹೇರ್ ಫ್ರೆಶ್ ಆಗಿ ಕಾಣಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಗೆ ಡ್ಯಾಂಡ್ರಫ್ ಇದ್ದರೆ ಅದರೂ ಡ್ಯಾಂಡ್ರಫ್ ರಿಮೂವಲ್ ಶಾಂಪು. ಅವಾಗೆಲ್ಲ ನಾವು ನಾರ್ಮಲ್ ಶೀಗೆಕಾಯಿ ಆ ಥರದೇ ಯೂಸ್ ಮಾಡ್ತೀವಿ. ಬಟ್ ಅವಾಗ ನಮ್ಮ ಹೇರ್ ಚೆನ್ನಾಗಿತ್ತು. ಬಟ್ ಇವಾಗಿನ ಲೈಫ್ ಸ್ಟೈಲಿಂದ ಈ ಥರ ಆಗ್ತಿದೆ. ದ ನೆಕ್ಸ್ಟ್ ಥಿಂಗ್ ನನಗೆ ಏನು ಹೆಲ್ಪ್ ಮಾಡಿರೋದು ಅಂದರೆ, ನಾನು ಹೇಳಿದೆ ನಿಮಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಲಾಟ್ ಆಫ್ ವಾಟರ್, ಈ ಥರ ನಾನು ವಾಟರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಥಿಂಗ್, ನಾನು ಮಾರ್ನಿಂಗ್ ಸ್ಮೂತೀಸ್ ಕುಡಿತೀನಿ ವಿತ್ ಫ್ರೂಟ್ಸ್ ಆ್ಯಂಡ್ ಫ್ಲೆಕ್ಸ್ ಸೀಡ್ಸ್. ಆ್ಯಕ್ಚುಲಿ ಫ್ಲೆಕ್ಸ್ ಸೀಡ್ಸ್ ಅದನ್ನೆಲ್ಲ ಹೇರ್ಗೆ ಅಪ್ಲೈ ಮಾಡ್ತಾರೆ. ಅದನ್ನು ಅಪ್ಲೈ ಮಾಡೋದಕ್ಕಿಂತ ನೀವು ಕನ್ಸ್ಯೂಮ್ ಮಾಡಿದಾಗ ಅದನ್ನು ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಐ ಶೋ ಪುಟ್ಟ ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಕಾದರೆ ನಾನು ಹೇಗೆ ನಾನು ಸ್ಮೂತಿ ಮಾಡ್ಕೋತೀನಿ ಈ ನಟ್ಸ್ ಎಲ್ಲ ಯೂಸ್ ಮಾಡಿ ಅದಂತ ನಾನು ವಿಡಿಯೋ ಹಾಕ್ತೀನಿ. ಆ ನಟ್ಸ್ ಎಲ್ಲ ನಮಗೆ ತುಂಬ ಒಳ್ಳೆಯದು ಹೇರ್ ಗ್ರೋತ್ಗೆ. ಎಷ್ಟು ಜನ ಅದನ್ನು ಹೇರ್ಗೆ ಅಪ್ಲೈ ಮಾಡ್ತಾರೆ. ಅದನ್ನು ಅಪ್ಲೈ ಮಾಡೋ ಬದಲು ಇಫ್ ಯು ಕನ್ಸ್ಯೂಮ್ ಇಟ್ ಇಸ್ ಗುಡ್ ಅಲ್ವಾ, ವಿತಿನ್ ಎಲ್ಲ ಚೇಂಜ್ ಆಗುತ್ತೆ ಅನ್ನೋದು ಐ ಬಿಲೀವ್ ದಟ್. ಇಷ್ಟೇ ನಾನು ಹೇಳ್ಬೇಕನ್ಸಿದ್ದು. ಫಸ್ಟ್ ಥಿಂಗ್ ನಾನು ಹೇಳ್ದಂಗೆ ಡೋಂಟ್ ಸ್ಟ್ರೆಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲಿಟಲ್ ಚೇಂಜಸ್ ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ನೀವು ಈ ಥರ ಸೀರಮ್ ಗಮ್ಮೀಸ್ ಅದೆಲ್ಲ ಅದಕ್ಕಿಂತ ನಾರ್ಮಲ್ ಕೂಮ್ ಚೇಂಜ್ ಮಾಡೋದಿರ್ಬೋದು, ಈ ಥರ ಸ್ಕ್ರಂಚೀಸ್ ಯೂಸ್ ಮಾಡೋದಿರ್ಬೋದು, ಮತ್ತು ಪಿಲ್ಲೋ ಕವರ್ನ ಚೇಂಜ್ ಮಾಡೋದಿರ್ಬೋದು. ಪಿಲ್ಲೋ ಕವರ್ ತುಂಬ ಸ್ಮೂತ್ ಆಗಿದ್ದರೆ ಅದು ಫ್ರಿಕ್ಷನ್ನ ಕಡಿಮೆ ಮಾಡುತ್ತೆ. ನೀವು ಮಲ್ಕೊಂಡಾಗ ಡ್ಯೂ ಟು ದಟ್ ಫ್ರಿಕ್ಷನ್ ಆಲ್ಸೋ ನಿಮ್ಮ ಹೇರ್ ಲಾಸ್ ಆಗ್ಬೋದು. ಯೂಶಲಿ ದೇ ರೆಕಮೆಂಡ್ ಈ ಥರ ಸಿಲ್ಕ್ ಪಿಲ್ಲೋಸ್ನ ಮೇಲೆ ಸಿಲ್ಕ್ ಕವರ್ ಇರೋ ಪಿಲ್ಲೋಸ್ ಮೇಲೆ ಮಲ್ಕೊಳ್ಳಿ ಅಂತ. ಅದು ಸ್ಕಿನ್ಗೂ ಕೂಡ ಒಳ್ಳೆಯದು.
ಪಿಲ್ಲೋ ಕವರ್ನ ನೀವು ಅವಾಗ ಚೇಂಜ್ ಮಾಡಬೇಕು. ನೀವು ಅದೇ ಪಿಲ್ಲೋ ಕವರ್ನ ಡೈಲಿ ಯೂಸ್ ಮಾಡೋದು ಒಳ್ಳೇದಲ್ಲ ನಿಮ್ಮ ಸ್ಕಿನ್ಗೆ. ನಿಮ್ಮ ಹೇರ್ಗೂ ಕೂಡ ಸಿಲ್ಕ್ ಪಿಲ್ಲೋ ಕವರ್ಸ್ ಯೂಸ್ ಮಾಡೋದ್ರಿಂದ ಅದು ತುಂಬ ಏನು ಹೇರಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಲ್ಲ, ನಿಮ್ಮ ಹೇರು ಏನು ಈ ಥರ ಬ್ರೇಕ್ಔಟ್ ಆಗಲ್ಲ ಅಂತ ಹೇಳ್ಬೋದು. ನೋಡಿ ನನ್ನ ಹೇರ್ ಈ ಥರ ಇದೆ. ಮುಂಚೆ ನನಗೆ ಇಲ್ಲಿ ಈ ಥರ ಸ್ಪಾಟ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಬಟ್ ನಾನು ಈ ಥರ ಚೇಂಜಸ್ ಮಾಡ್ಕೊಂಡಿರೋದ್ರಿಂದ ದಟ್ಟು ದ ಗೇಮ್ ಚೇಂಜರ್ ಇಸ್ ದ ರೋಸ್ಮೆರಿ ಆಯಿಲ್. ಆ ರೋಸ್ಮೆರಿ ಆಯಿಲಿಂದಾನೇ ನನಗೆ ಐ ಹ್ಯಾವ್ ಸೀನ್ ದ ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಬಟ್ ನಾಟ್ ಟೂ ರೆಗ್ಯುಲರ್ಲಿ. ನಾನು ಆಯಿಲ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಯಾವಾಗ ನಾನು ಆಯಿಲ್ ಮಾಡಲ್ಲ ನನ್ನ ಹೇರ್ನ, ಅವಾಗ ಇದನ್ನ ನೈಟ್ ಹಾಕ್ಕೊಂಡು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಿಬಿಡ್ತೀನಿ ಅಷ್ಟೇ. ದಟ್ಸ್ ಇಟ್. ನಿಮ್ಗೆ ಇನ್ನೇ ಏನಾದರೂ ಲಿಂಕ್ಸ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಈ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ನಾನು ಹೇರ್ ವಾಶ್ ಮಾಡಬೇಕಾದ್ರೆ ಐ ಆಲ್ಸೋ ಯೂಸ್ ದಿಸ್ ಸ್ಕ್ಯಾಲ್ಪ್ ಮಸಾಜರ್. ನಿಮ್ಗೆ ಸಿಗೋ ಎವ್ರಿ ಒನ್ ವಿಲ್ ಬಿ ಇನ್ನು ಈ ಎಷ್ಟು ವೀಡಿಯೋಸಲ್ಲಿ ಹಾಕಿದ್ದಾರೆ ಈ ಸ್ಕ್ಯಾಲ್ಪ್ನ ಮಸಾಜ್ ಮಾಡೋದು ಶಾಂಪೂ ಹಾಕೊಂಡಾಗ ಆ ಮಸಾಜರ್ ಯೂಸ್ ಮಾಡ್ತೀನಿ. ಬಿಟ್ಟರೆ ಹೆಡ್ ಮಸಾಜ್ ಆಯಿಲ್ ಹಾಕ್ಮೇಲೆ ಹೆಡ್ ಮಸಾಜರ್ ಯೂಸ್ ಮಾಡ್ತಾರಲ್ಲ ಅದು ಮಾಡ್ತೀನಿ. ಕೆಲವರು ಹೇರ್ ಪ್ಯಾಕ್ಸ್ ಕೂಡ ಹಾಕೋತಾರೆ. ನ್ಯಾಚುರಲ್ ಹೇರ್ ಪ್ಯಾಕ್ಸ್ ಆರ್ ಗುಡ್. ನೀವು ಇನ್ನು ಹೇಳ್ತಾರೆ ಕೆಮಿಕಲ್ ಹೇರ್ ಪ್ಯಾಕ್ಸ್ ಅವರು ಬ್ರ್ಯಾಂಡಿಂಗ್ ಮಾಡೋಕ್ಕೆ, ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡೋ ಹೇರ್ ಪ್ಯಾಕ್ಸ್ಗಿಂತ ನಾವು ನ್ಯಾಚುರಲಿ ಆನಿಯನ್ ಹೇರ್ ಪ್ಯಾಕ್, ಮೆಂತ್ಯ ಯೂಸ್ ಮಾಡಿ ಹೇರ್ ಪ್ಯಾಕ್ ಆ ಥರದ್ದು ಯೂಸ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ವಿ ಹ್ಯಾವ್ ಎನ್ ನಂಬರ್ ಆಫ್ ಏರ್ ಸೀರಮ್ಸ್ ಇನ್ ದ ಮಾರ್ಕೆಟ್. ಒಬ್ಬೊಬ್ಬರು ಹೇಳ್ತಾರೆ 30 ಡೇಸಲ್ಲಿ ಸರಿ ಹೋಗುತ್ತೆ, 1 ಮಂತ್ ಮಾಡಿ, 3 ಮಂತ್ಸ್ ಮಾಡಿ, ಇನ್ನು ಮೆಡಿಸಿನ್ಸ್ ತಗೊಳ್ಳಿ. ಎಷ್ಟು ಡಾಕ್ಟರ್ಸ್ ಕೂಡ ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಎನ್ ನಂಬರ್ ಆಫ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ನಾನು ಅದನ್ನ ನೋಡಿ ಇದು ಮಿನಿಮಲಿಸ್ಟ್ನ ತಗೊಂಡಿದ್ದೆ, ಹೇರ್ ಗ್ರೋತ್ ಆಕ್ಟಿವ್ಸ್ ಅಂತ. ಬಟ್ ಪ್ರಾಬ್ಲಮ್ ಇಸ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತ. ಮತ್ತು ಇದು ನಮ್ಮ ಹೇರ್ ಲಾಸ್ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ನನಗೆ ಇದರಿಂದ ಹೇರ್ ಗ್ರೋತ್ ಆಗಿರ್ಬೋದು, ಬಟ್ ನಿಮ್ಗೆ ಇದರಿಂದ ಹೇರ್ ಲಾಸ್ ಆಗ್ಬೋದು. ಸೊ ವಿ ಕಾಂಟ್ ರಿಲೈ ಆನ್ ಎನಿ ಆಫ್ ದ ಪ್ರಾಡಕ್ಟ್ಸ್. ಸೊ ನಾನು ಹೇಳೋದು ಏನಂದರೆ, ನಮಗೆ ನ್ಯಾಚುರಲಿ ಎಲ್ಲ ನಮ್ಮ ನೇಚರಲ್ಲೇ ಸಿಗುತ್ತೆ. ಇವಾಗ ನಾವು ಕೊಕೊನಟ್ ಆಯಿಲ್ ಹಾಕೋತಿದ್ವಿ. ನಾವು ಸ್ಕೂಲ್ ಹೋಗ್ಬೇಕಾದ್ರೆಲ್ಲ 1 ವೀಕ್ ಆದರೂ ನಮ್ಮ ಮಮ್ಮಿ ಎಲ್ಲ ಹೇರ್ ಆಯಿಲ್ ಹಾಕ್ಬಿಟ್ಟು 1 ವೀಕ್ ಆದಮೇಲೆ ನಾವು ಹೇರ್ ವಾಶ್ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ ಹೇಳ್ತಾರೆ 2 hours ಅಷ್ಟೇ ನಾವು ಹೇರ್ ಆಯಿಲ್ನ ಬಿಡಬೇಕು, ಅದಾದ್ಮೇಲೆ ಬಿಡಬಾರ್ದು, ಆಯಿಲ್ನ ಹೀಟ್ ಮಾಡಿಬಿಟ್ಟು ಹಾಕೊಳ್ಳಿ. ಮೆನಿ ಥಿಂಗ್ಸ್ ನಮ್ಗೆ ಎಷ್ಟು ಈಸಿಯಾಗಿ ಇನ್ಫಾರ್ಮೇಷನ್ ಎಲ್ಲ ಕಡೆಯಿಂದ ಸಿಗುತ್ತೆ. ಅದು ನಮ್ಗೆ ಇನ್ನೂ ಕನ್ಫ್ಯೂಸ್ ಮಾಡುತ್ತೆ. ಅವಾಗೆಲ್ಲ ನಮ್ಗೆ ಆಕ್ಸೆಸ್ ಇರಲಿಲ್ಲ ಅಷ್ಟು ಇನ್ಫಾರ್ಮೇಷನ್ಗೆ. ಬಟ್ ಇವಾಗ ಇನ್ಫಾರ್ಮೇಷನ್ ಎಲ್ಲ ಹೇಗೆ ಸಿಗ್ತಿದೆ ಅಂದರೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ, ಏನ ನಂಬಬೇಕು ಏನ ನಂಬಾರ್ದು ಅಂತ. ನಾನು ಅದನ್ನೆಲ್ಲ ನೋಡಿ ಡಾಕ್ಟರ್ ಹತ್ರನೂ ಹೋಗ್ಬೇಕು ಅಂತೆಲ್ಲ ಅಂದ್ಕೊಂಡ್ಬಿಟ್ಟು ಆಮೇಲೆ ಅನಿಸ್ತು ಐ ಆಮ್ ನಾಟ್ ದಟ್ ಬ್ಯಾಡ್. ನನ್ನ ಹೇರ್ ಅಷ್ಟು ವರ್ಸ್ಟ್ ಕಂಡೀಷನ್ ಇಲ್ಲ. ಈಗಲೂ ವರ್ಸ್ಟ್ ಕಂಡೀಷನ್ ಆದರೂ ಕೂಡ ನಾನು ಹೋಗಲ್ಲ, ಬಿಕಾಸ್ ಅದು ಇವೆನ್ಚುಲಿ ನಾವು ಅಷ್ಟೇ ಮಾಡೋದು. ಯಾವುದೇ ಮೆಡಿಸಿನ್ಸ್ ಆಗಲಿ ಏನೇ ನಾವು ಅನ್ಯಾಚುರಲ್ ವೇಯಲ್ಲಿ ಏನು ಮಾಡಿಕೊಂಡ್ರು ಇಟ್ ಇಸ್ ನಾಟ್ ಗುಡ್ ಫಾರ್ ಅವರ್ ಬಾಡಿ, ಸ್ಕಿನ್ ಆರ್ ಹೆಲ್ತ್ ಅಂತ ಹೇಳ್ಬೋದು. ನಾನು ಏನೇನು ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ನಾನು ನಾರ್ಮಲ್ ಕೂಮ್ ಯೂಸ್ ಮಾಡೋ ಬದಲು ಈ ಥರ ವುಡನ್ ಕೂಮ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಹೇರ್ನ ತುಂಬ ಟೈಟಾಗಿ ಟೈ ಮಾಡಬಾರ್ದು. ಆ್ಯಕ್ಚುಲಿ ಇಟ್ ವಿಲ್ ಕ್ರಿಯೇಟ್ ಟೆನ್ಷನ್ ಇನ್ ಯುವರ್ ಟೆನ್ಷನ್ ಫಾರ್ ದ ಹೇರ್ ಅಂತ ಸ್ಕ್ರಂಚೀಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಬಿಟ್ಟರೆ ರೋಸ್ಮೆರಿ ಆಯಿಲ್, ದಟ್ ಹ್ಯಾಸ್ ಚೇಂಜ್ಡ್ ಎವ್ರಿಥಿಂಗ್ ಫಾರ್ ಮೀ. ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೇರು ವಾಪಸ್ ನನಗೆ ನಾರ್ಮಲ್ ಆಗಿ ಬರೋ ಥರ ಆಗಿದೆ. ಬಟ್ ರೋಸ್ಬೆರಿ ಆಯಿಲ್ನ ನೀವು ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ಯಾವ್ದಾದ್ರು ಬೇರೆ ಆಯಿಲ್ ಜೊತೆ ಯೂಸ್ ಮಾಡಬೇಕು, ಲೈಕ್ ಕೊಕೊನಟ್ ಆಯಿಲ್ ಅಥವಾ ನೀವು ಯಾವುದು ನಾರ್ಮಲಿ ಯೂಸ್ ಮಾಡ್ತೀರಾ ನಿಮ್ಮ ಹೇರ್ಗೆ ಅದನ್ನು ಯೂಸ್ ಮಾಡಬೇಕು. ಯೂಶ್ವಲಿ ಸ್ಕ್ಯಾಲ್ಪಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ 2 hours 3 hours ಬಿಟ್ಟು ಯು ಕ್ಯಾನ್ ವಾಶ್ ಅಂತಾರೆ. ನಾನು ಆ ಥರ ಏನಿಲ್ಲ. ನಾನು ಮಾರ್ನಿಂಗ್ ಒಂದು 9-10 o'clock ಹಾಕ್ಕೊಂಡ್ರೆ ಈವ್ನಿಂಗ್ ಒಂದು 5:30 6 o'clock ಹೇರ್ ವಾಶ್ ಮಾಡಿಬಿಡ್ತೀನಿ. ಸೆಕೆಂಡ್ ಥಿಂಗು, ನಾನು ಯಾವುದೇ ಹೀಟ್ ನನ್ನ ಹೇರ್ ಮೇಲೆ ಹಾಕಲ್ಲ, ಬಿಕಾಸ್ ನಾನು ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ. ನಾನು ಸ್ವಲ್ಪ ಬ್ಲೋ ಡ್ರೈಯರ್ ಯೂಸ್ ಮಾಡಿದ್ರು ನನಗೆ ಹೇರ್ ಎಲ್ಲ ಆಯಿಲಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ. ಈ ಥರ ಹೇರ್ ಸ್ಟ್ರೈಟ್ನರ್ಸ್, ಹೇರ್ ಕರ್ಲರ್ಸ್ ಅದು ವೆನ್ ಇಟ್ ಇಸ್ ನೆಸಸರಿ ನೀವು ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಲೈಕ್
ಒನ್ಸ್ ಇನ್ ಅ ಮಂತ್ ಆರ್ ವೆನ್ ಎವರ್ ಇಟ್ಸ್ ರಿಕ್ವೈರ್ಡ್, ಏನೋ ಹೇರ್ ಸ್ಟೈಲಿಂಗ್ ಮಾಡಬೇಕು ನೀವೆಲ್ಲೋ ಹೋಗ್ತಿದ್ದೀರಾ ಅಂತ, ನಾಟ್ ಅನ್ನೆಸರಿಲಿ ಲೈಕ್ ಎವ್ರಿ ಯಾವುದೋ ಒಂದು ವಿಡಿಯೋ ಮಾಡಬೇಕು, ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಂಡು ಕೂತ್ಕೋತೀನಿ. ನಾನೇನು ಮಾಡಿಲ್ಲ, ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್, ಐ ಹ್ಯಾವ್ ನಾಟ್ ಇವನ್ ಬ್ಲೋ ಡ್ರೈಡ್ ಮೈ ಹೇರ್. ಇದು ನನ್ನ ನ್ಯಾಚುರಲ್ ಸೆಲ್ಫ್, ಇಟ್ ಇಸ್ ನಾಟ್ ಸ್ಟ್ರೈಟ್ ಆರ್ ಕಂಪ್ಲೀಟ್ಲಿ ವೇವಿ, ಕರ್ಲಿನೂ ಇಲ್ಲ, ನನ್ನ ಸ್ವಲ್ಪ ವೇವಿ ಹೇರ್ ಇದೆ. ದಟ್ಸ್ ಇಟ್. ಆಮೇಲೆ ನಂಗೆ ನೆಕ್ಸ್ಟ್ ಡೇಗೆ ಇನ್ನೊಂಥರ ಆಯಿಲ್ ಆಗಿಬಿಡುತ್ತೆ ನನ್ನ ಹೇರು. ಸೊ ಎವ್ರಿ 2-3 days ನಾನು ಹೇರ್ ವಾಶ್ ಮಾಡಬೇಕಾಗುತ್ತೆ. ಮತ್ತಿನ್ನೊಂದು, ನಾವು ತುಂಬ ಸತಿ ಹೇರ್ ವಾಶ್ ಮಾಡೋದು ಒಳ್ಳೇದಲ್ಲ. ನಾನು ಹೇಳ್ತೀನಿ ಅಂದಲ್ವ, ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ತೀನಿ ಅಂತ. ದಿಸ್ ಇಸ್ ದ ರೋಸ್ಮೆರಿ ಆಯಿಲ್ ನಾನು ಯೂಸ್ ಮಾಡೋದು. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನಿಮಗೆಲ್ಲ ಕಡೆ ಸಿಗುತ್ತೆ ಇದು. ಇಟ್ ಈಸ್ ಆಲ್ಸೋ ಲಿಟಲ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಮನಿ. ಬಟ್ ಇದನ್ನೇ ನೀವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು, ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಇದನ್ನ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನಾನು ಹೇಗೆ ಅಪ್ಲೈ ಮಾಡ್ತೀನಿ, ಹೇಗೆ ಡೈಲ್ಯೂಟ್ ಮಾಡಿ ಮಸಾಜ್ ಮಾಡ್ತೀನಿ ಅಂತ. ಒನ್ ಮೋರ್ ಥಿಂಗ್, ನಿಮ್ಗೆ ಅನಿಸ್ತಾ ಇರ್ಬೋದು ಹೇರು ನಂದು ತಿನ್ನಾಗೆ ಇದೆ ಇನ್ನು ಅಂತ. ಬಟ್ ದಿಸ್ ಇಸ್, ನಾನು ಹೇರ್ ಕಟ್ ಮಾಡಿರೋದ್ರಿಂದ ಈ ಥರ ಇದೆ. ನಾನು ಲೇಯರ್ ಕಟ್ ಮಾಡಿರೋದ್ರಿಂದ ತುಂಬ ವಾಲ್ಯೂಮ್ ನಿಮ್ಗೆ ಗೊತ್ತು ಹೋಗುತ್ತೆ ಅಂತ. ಯು ಕ್ಯಾನ್ ಸಿ. ಬಟ್ ನಾನು ಏನು ಟ್ರೀಟ್ಮೆಂಟ್ ಕೂಡ ಮಾಡಿಲ್ಲ ಹೇರ್ಗೆ. ಒನ್ ಮೋರ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಹೇರ್ ಲಾಸ್ ಆಗ್ತಿದೆ, ಏನೋ ಆಗ್ತಿದೆ ಅಂತ ನೀವು ಎಮೋಷ್ನಲಿ ಥಿಂಕ್ ಮಾಡಿಬಿಟ್ಟು ನಾನು ಹೇರ್ ಬೋಟಾಕ್ಸ್ ಮಾಡಿಬಿಡ್ತೀನಿ, ಕೆರಾಟಿನ್ ಮಾಡಿಬಿಡ್ತೀನಿ, ಅವಾಗ ನನ್ನ ಫ್ರಿಜ್ ಆಗಲ್ಲ, ಅವಾಗ ಹೇರ್ ಲಾಸ್ ಆಗಲ್ಲ ಅಂದ್ಕೊಳ್ಳೋದೆಲ್ಲ ತಪ್ಪು. ಅವಾಗ ಇನ್ನೂ ಜಾಸ್ತಿ ನಿಮ್ಗೆ ಹೇರ್ ಲಾಸ್ ಆಗುತ್ತೆ. ಬಿಕಾಸ್ ಅವ್ರು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ. ನಿಮಗೆ ಹೇರ್ ಬೋಟಾಕ್ಸಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಈ ಕೆರಾಟಿನಲ್ಲೆಲ್ಲ ದೇಲ್ ಸೇ ಕೆರಾಟಿನ್ ಇಸ್ ಗುಡ್, ಬಟ್ ಆದರೂ ನಾನು ಕೇಳಿರೋ ಪ್ರಕಾರ ಅದರಲ್ಲೂ ಹೇರ್ ಲಾಸ್ ಆಗುತ್ತೆ. ಬಟ್ ನಿಮ್ಗೆ ಹೇರ್ ಲಾಸ್ ಆಗಬೇಕಾದ್ರೆ ಮಾತ್ರ ಯಾವ ಹೇರ್ ಟ್ರೀಟ್ಮೆಂಟ್, ಹೇರ್ ಕಲರಿಂಗ್ ಯಾವುದು ಕೂಡ ಮಾಡಿಸ್ಬೇಡಿ. ವಾಪಸ್ ನಿಮ್ಮ ಹೇರ್ ನಿಮಗೆ ಮೊದಲಿನ ಕಂಡೀಷನಲ್ಲಿ ಇದೆ ಅಂತ ಅನಿಸ್ದಾಗ, ಅವಾಗ ನಿಮಗೆ ಮಾಡಲೇಬೇಕು ಅನ್ನಿಸ್ದಾಗ ನೀವು ಮಾಡಿ. ಬಟ್ ಹೇರ್ ಲಾಸ್ ಫೇಸಲ್ಲಿರುವಾಗ ಖಂಡಿತ ಯಾವುದೇ ಹೇರ್ ಟ್ರೀಟ್ಮೆಂಟ್ನ ನೀವು ಆಪ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಓಕೆ, ನಿಮಗೆ ಈ ರೋಸ್ಮೆರಿ ಆಯಿಲ್ ಅಥವಾ ಈ ಗಮ್ಮೀಸ್ ಏನೇ ಹೇರ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿರೋದು ಲಿಂಕ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬಟ್ ನಾನು ಇದೆಲ್ಲ ನಾರ್ಮಲ್ ಶಾಪ್ಸಲ್ಲೇ ನಿಮ್ಗೆ ಸಿಗುತ್ತೆ. ವುಡನ್ ಮಿನಿಸೋದಲ್ಲಿ ತೊಗೊಂಡಿದ್ದು ನಾನು, ಕೂಂಬ್ ಆ್ಯಂಡ್ ದಿಸ್ ಹೇರ್ ಟಾಲ್, ಇದೆಲ್ಲ ನಿಮಗೆ ನೈಕಾ ಅದರಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳಿ. ನಿಮಗೆ ನನ್ನ ಸ್ಮೂತೀಸ್ ಡೈಲಿ ನನ್ನ ಲೈಫ್ ಸ್ಟೈಲ್ ಹೇಗೆ, ವಾಟ್ ಐ ಈಟ್ ಇನ್ ಅ ಡೇ, ಅಥವಾ ನಾನು ಎವ್ರಿ ಡೇ ವೀಡಿಯೋಸ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಬಟ್ ಐ ವೋಂಟ್ ಬಿ ಏಬಲ್ ಟು ಮೇಕ್ ಇಟ್. ನನಗೆ ಗೊತ್ತು ನಾನು ಎವ್ರಿ ಡೇ ವೀಡಿಯೋಸ್ ಖಂಡಿತ ಮಾಡೋಕ್ಕಾಗಲ್ಲ. ಬಟ್ ಐ ಟ್ರೈ. ನಾನೇನು ತಿಂತೀನಿ ದಿನ, ಹೇಗೆ ಹೆಲ್ತಿ ಲೈಫ್ ಸ್ಟೈಲ್ ಚೇಂಜಸ್ ನಾನು ಮಾಡ್ಕೊಂಡಿದ್ದೀನಿ ಅಂತ. ಜಂಕ್ ಫುಡ್ ಆ್ಯಂಡ್ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ನಿಮ್ಮ ಹೇರ್ಗೆ, ಸ್ಕಿನ್ಗೆ, ಎಲ್ಲದಕ್ಕೂ. ನಾನು ನಿಮ್ಗೆ ಬಿಟ್ಟೇ ಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಲೈಕ್ ವೀಕ್ಲಿ 3 times ತಿನ್ನೋರು ಇನ್ ಅ ಮಂತ್ 1 time ತಿನ್ನೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ನಾವು ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ, ಅಷ್ಟು ವರ್ಷದಿಂದ ನಾವು ನಮ್ಮ ಲೈಫ್ ಸ್ಟೈಲ್ನ ಬೇರೆ ಥರ ಇಟ್ಕೊಂಡಿರ್ತೀವಿ. ಇವಾಗ ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಇಟ್ ಇಸ್ ಬಿಟ್ ಡಿಫಿಕಲ್ಟ್. ಬಟ್ ನಥಿಂಗ್ ಇಸ್ ಇಂಪಾಸಿಬಲ್ ಅಂಟಿಲ್ ವಿ ಟ್ರೈ, ಆ್ಯಂಡ್ ಇಟ್ಸ್ ನೆವರ್ ಟೂ ಲೇಟ್ ಟು ಟ್ರೈ ಅಲ್ವಾ. ನೀವು ಇವತ್ತು ಕೂಡ ಶುರು ಮಾಡ್ಬೋದು ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ. ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ಟೇಕಿಂಗ್ ಪ್ರಿಕಾಷನ್ಸ್ ಬಿಫೋರ್. ಏನಾದರೂ ಆಗೋಕ್ಕೂ ಮುಂಚೆ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಸೊ ಬಾಯ್, ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು.